ನೆನೆ ನಿಮಗೆ ಹೇಳಿದ್ನಲ್ವ ನಾನು ಲಾಂಗ್ ಸ್ಟೋರಿ ಅಂತ. ಏನಾಯಿತು ಅಂದರೆ ನಾನು ಬೀಚ್ ಸೈಡ್ ಕೂತ್ಕೊಂಡಿದ್ನ, ಅಲ್ಲಿ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಅನ್ನಿಸ್ತು. ಒಂದು ದಿನ ಇನ್ನೂ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳ್ಬಿಟ್ಟು ಸರಿ ಆಯಿತು ಬುಕ್ ಮಾಡಿದೆ. ಗೋವಾ ಟು ಬ್ಯಾಂಗ್ಳೂರ್ ಫ್ಲೈಟ್ ಸರ್ಚ್ ಮಾಡಿದೆ ಆ್ಯಂಡ್ ಅಪ್ಪರ್ ಸೈಡ್ ನನಗೆ ಆ್ಯಕ್ಚುಲಿ ತುಂಬ ಚೀಪ್ ಫ್ಲೈಟ್ ಕಾಣಿಸ್ತು, 1900 1800. ನಾನು ತುಂಬಾ ಖುಷಿಯಾಗಿ 2 ಟಿಕೆಟ್ ಬುಕ್ ಮಾಡಿಬಿಟ್ನಾ. ಆಮೇಲೆ ಗೊತ್ತಾಗ್ತಾ ಇದೆ ಅದು ಗೋವಾಯಿಂದ 92 ಕಿಲೋಮೀಟರ್ಸ್. ಯಪ್ಪ ದೇವ್ರೆ, 92 ಕಿಲೋಮೀಟರ್ಸ್ ಆಯಿತಾ. ಫುಲ್ ಮೂಡ್ ಕೆಟ್ಟೋಯ್ತು. ಅಲ್ಲಿಂದ ಹೆಂಗೆ ಹೋಗೋದು ಏನೋ ಕ್ಯಾಬ್ ಬುಕ್ ಮಾಡಿದ್ವಿ, ಫೈನಲಿ ಆಯಿತು ಅಲ್ಲಿಂದ. ಸೊ ಏನಾಯಿತು, ನಾನು ಅಲ್ಲಿ ಇರಬೇಕಾದ್ರೆ ಮೂಡೆಲ್ಲ ಹಾಳಾಯಿತು. ಎಲ್ಲ ಹೋಗ್ಲಿ ಬಿಡಿ, ಇವಾಗ ಇನ್ನೇನು ಆಗೋಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೆಳಗ್ಗೆ ಜಾವ 4:15 ಹೊರಟ್ವಿ. ಅದು ಸಿಂಧುದುರ್ಗ ಅಂತ ಏರ್ಪೋರ್ಟ್ ಇದು. ಆ್ಯಕ್ಚುಲಿ ಅಲ್ಲಿ ನಾವು ಹೋಗೋವರೆಗೂ ಯಾರೂ ಬಂದಿರಲಿಲ್ಲ, ಏರ್ಪೋರ್ಟೇ ಓಪನ್ ಆಗಿರಲಿಲ್ಲ. 7 o'clock ಅಂತ ಏರ್ಪೋರ್ಟ್ ಓಪನ್ ಆಗೋದು. ಮತ್ತು ಈ ಏರ್ಪೋರ್ಟಲ್ಲಿ ಬರೀ ಜಸ್ಟ್ 3 ಫ್ಲೈಟು, ಫ್ಲೈ 19 ಸಮಥಿಂಗ್ ಫ್ಲೈಟ್ ಅದು. ಅವ್ರು ಬಂದರು. ನನಗಂತೂ ಭಯನೇ ಆಗಿತ್ತು, ಇದು ಯಾವ ಥರಪ್ಪ ಏರ್ಪೋರ್ಟು, ಸುತ್ತ ಎಲ್ಲ ಕಾಡು. ಬಟ್ ಫೈನಲಿ ನಮ್ಮ ಫ್ಲೈಟ್ ಬಂತು ಆ್ಯಂಡ್ ನಾವು ಬೋರ್ಡ್ ಮಾಡಿದ್ವಿ. ಫ್ಲೈಟ್ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿರಲಿಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಆ್ಯಂಡ್ ನನಗೆ ತಲೆನೋವೇ ಬಂತು. ಫೈನಲಿ ನಮ್ಮ ಏರ್ಪೋರ್ಟ್ಗೆ, ಕೆಂಪೇಗೌಡ ಏರ್ಪೋರ್ಟ್ಗೆ ನಾವು ಲ್ಯಾಂಡ್ ಆದ್ವಿ. ಮನೆಗೆ ಬರೋಕ್ಕೆ ಹೊರಟ್ವಿ, ಕ್ಯಾಬೆಲ್ಲ ಬುಕ್ ಮಾಡಿಬಿಟ್ಟು. ಫೈನಲಿ ಒಂದು ದೋಸೆ ತಿಂದುಬಿಟ್ಟು ನನ್ನ ಡೇ ಮುಗಿಸ್ತಪ್ಪ.